ಇವತ್ತು ಈ ದಿಶೆಯಲ್ಲೇ ಟೀಕಾ ಮಾಡ್ತಾ ನಮ್ಮ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ಅಂಥವ್ರಂತೂ ಗೊತ್ತಿದೆ, ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವುದಿಲ್ಲ. ಅದೇ ಗಾದಿಗಾಗಿಯೇ ಒಬ್ಬರು ಹೆಚ್ಚಾಗಿ ದೇವರ ಮೊರೆ ಹೋಗುತ್ತಿದ್ದಾರೆ. ಸ್ವಾರ್ಥಕ್ಕೆ ಭೇಟಿ ಕೊಟ್ಟರೆ ದೇವರು ಫಲ ಕೊಡುವುದಿಲ್ಲ. ಕಾಲಕ್ಕೆ ಇಬ್ಬರು ಟೀಕಾ ಮಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯರಂತ ಬಿಡುವುದಿಲ್ಲ, ನೀವು ಯಾವ ದೇವ್ರಿಗೆ ಹೋಗ್ತಾ ನಿಮಗೆ ಆಗುವುದಿಲ್ಲ, ದೇವರಿಂದ ಆಗುವುದಿಲ್ಲ. ಅದು ಏನಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ದೇವರ ಯಾವ ಕೆಲಸಕ್ಕೆ ಸ್ವಾರ್ಥಕ್ಕೆ ದೇವ್ರ ತಕ್ಕ ನೀವು ಬೇಡಿಕೆ ಇಟ್ಟರೆ ಅದು ಆಗುವುದಿಲ್ಲ ಅನ್ನೋ ಮಾತನ್ನು ನಮ್ಮ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಸ್ವಾರ್ಥ ಯಾರ್ದು? ಡಿ ಕೆ ಶಿವಕುಮಾರ್ ಅವರು ಸ್ವಾರ್ಥ ದೇವರಲ್ಲಿ ಮುಖ್ಯಮಂತ್ರಿ ಆಗೋದು, ಅದಕ್ಕಾಗಿ ಅದು ಕೆಲಸ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇನು ಹೌದು ಅಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಹೇಳಬೇಕಾಗ್ತದೆ, ಸ್ವಾರ್ಥ ಯಾರಿಗಿಲ್ಲ? ಕುಮಾರಸ್ವಾಮಿಗಳಿಗಿಲ್ವಾ? ಸಿದ್ದರಾಮಯ್ಯರಿಗಿಲ್ವಾ? ನನಗಿಲ್ವಾ? ನಿಮಗಿಲ್ವಾ? ಸ್ವಾರ್ಥ ಇದ್ದವ್ರು ಯಾರಿದ್ದಾರೆ? ಹುಟ್ಟಿದ ಜೀವಿಗೂ ಸಹ ಸ್ವಾರ್ಥ ಇರ್ತದೆ. ಆದರೆ ಸ್ವಾರ್ಥದಿಂದ ಇನ್ನೊಬ್ರಿಗೆ ಕೆಡಕಾಗ್ತದೋ ಒಳ್ಳೇದಾಗ್ತದೋ ಅದು ಮುಖ್ಯ ಆಗ್ತದೆ. ಒಳ್ಳೇದಾಯ್ತಾ ರೆಡ್ಡಿ ಇಲ್ಲ ಸ್ವಾರ್ಥ, 4 ಮಂದಿ ಬಗ್ಸುವಂಥದ್ದು, ಮಾಡುವಂಥದ್ದು, ಕುಟುಂಬ ನಡೆಸ್ಕೊಂಡು ಹೋಗುವಂಥದ್ದು. ಆದರೆ ಒಬ್ಬರಿಗೆ ಹಾನಿ ಆಗ್ತೈತೆ ಅಂತ ತಪ್ಪಲ್ಲ. ಸ್ವಾರ್ಥ ಇಲ್ಲದ ನಾನು ಅನ್ನೋದು ಬಿಟ್ಟರೆ ಮ್ಯಾಲೆ ಹೋಗಿ ಬಿಡೋದು ನಾವು, ಹೌದಲ್ಲ? ನಾನು ಹೋದರೆ ಹೋದೇನು ವೈಕುಂಠಕ್ಕೆ ಅಂತೇಳಿ ಒಂದು ಕಡೆ ಕನಕದಾಸರು ಹೇಳಿದ್ದು ನಾವು ಓದಿದ್ದು ನೆನಪು ನನಗೆ. ಕನಕದಾಸರ ಆ ರೀತಿ ಹೇಳಿದರು ಅಂತ ಅಂದರೆ ನಾನು ಒಂದು ಅಹಂಕಾರ ಹೋದ್ರೆ ಹೋಗ್ತಾಯಿದ್ದೀನಿ ಅಂತೇಳಿ. ಹಂಗದು ಈ ದಿಶೆಯಲ್ಲದೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ದೇವೇಗೌಡರು ಕಾಲಕ್ಕೆ ಇಕ್ಸುವಂಥದ್ದು, ತಾವು ಪ್ರಾಮಾಣಿಕರು ಅನ್ನುವಂಥ ನಾಯಕರು ಅನ್ನುವಂಥ, ನಾವು ಭ್ರಷ್ಟಾಚಾರ ಇಲ್ಲ ಅನ್ನುವಂಥ ವಿಚಾರಗಳನ್ನು ಸಾಧಿಸಿದ ಮಟ್ಟಿಗೆ ಬಿಂಬಿಸುವಂಥ ಪ್ರಯತ್ನ ಎಚ್ ಡಿ ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಆದರೆ ಒಂದು ನೆನಪಿಡಬೇಕಾಗಿದೆ, ಅವರು ಒಂದು ಬಟನ್ ಅವ್ರ ಕಡೆ ಮಾಡಿದಾಗ 3 ಬಟನ್ ಅವ್ರ ಕಡೆ ಇರ್ತದೆ ಅನ್ನುವಂಥ ಸತ್ಯವನ್ನು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.